ಆರಾಮದಿ ಇಲ್ಲ? ಏನ ಬೇ ಏನಾತ್ ನಿನಗ? ಯಾಕೆ ಹಿಂಗಾತ? ಯಾರು ಯಾರು ಮಾತಾಡೋದು? ಯಪ್ಪ, ಕಣ್ಣ ಕಾಣುವಲ್ವಾ ನನಗೆ? ಯಾರಪ್ಪ ನೀನು? ಏನ ಬೇವ ಏನಂತ ಮಾತಾಡ್ತಿದಿ? ತೀರಾ ನಿನ್ ಮಗನ್ ದನಿ ಕಾಣವಲ್ ಕೇಳವಲ್ದೆ ನಿನಗ? ಕಣ್ಣು ಕಾಣಂಗಿಲ್ಲ ಸೈ ಬಿಡು. ಅಲ್ಲ ಕಿವಿಗೆ ಕೇಳವಲ್ದ? ಅದ್ ನನ್ ಬಿಟ್ಟು ಮತ್ತಿನ್ಯಾರು ಬಂದ್ ನಿನಗೆ ಯವ ಯವ ಅಂತಾರ? ತೀರಾ ಆತವ ನಿಂದ ಯಾಕ? ಇಲ್ಲಪ್ಪ, ಯಾರು ಅನ್ನಂಗಿಲ್ಲ. ಅದು ಒಂಚೂರು ಜಾರ್ ಬಿಟ್ನೆ ನಾನು. ರಾಡಿ ಕಣ್ಣಾಗ ಸಿಡಿದು ಬಿಡುತ್ತಪ್ಪ. ಹಾಗಾಗಿ ಕಣ್ಣು ಊದ್ಕೊಂಬಿಟ್ಟವು. ಆ ಕಣ್ಣಿನಿದ್ರಾಗ ಕಿವಿನ ಸರಿಯಾಗಿ ಕೇಳಿಲ್ಲ. ಏನು ನಾಕೆ ಏನ? ಚಲೋ ಆತ್ ಬಿಡಪ್ಪ, ಬಂದೇನ? ಆರಾಮದೆಯಾ? ಹಗ್ಗ ಅವನವನ ನಿನಗೆ ಆರಾಮಿಲ್ಲ, ದವಾಖಾನೆ ಸೇರ್ಸ್ಯಾರ, ಸ್ವಂಟ ಮುರ್ದತಿ ಅಂದದಕ್ಕೆ ನಾವು ಬಂದೇವಿ. ನೀನ್ ಅನ್ನ ಕೇಳ ಆರಾಮದಿರ ಅಂತಂದು. ಅತ್ತೀರ, ನಮ್ದು ಆರಾಮ್ ತಗೊಂಡು ನೀವು ಏನು ಮಾಡಾರದ್ರಿ? ಅಲ್ಲ, ನಿಮ್ಗೆ ಎದಕ್ಕೆ ಬೇಕಿತ್ತು? ಅದು ಊರು ಹೋಗಂತತಿ, ಕಾಡು ಬಾ ಅಂತತಿ. ಇಂಥ ವಯಸ್ಸಿನಾಗ ಅವು ಏನೋ ಹರಿಯದಲ್ಲಿ ಮಾಡ್ತಿರ್ತಾರ, ಅವ್ರು ನೋಡಿ ಸುಮ್ಮನೆ ಇದ್ಬಿಟ್ರೆ ಆಗಿ ಹೋಗಿತ್ತು. ನಿಮ್ಗೆ ಯಾಕೆ ಬೇಕು ಇಂಥವೆಲ್ಲ ಮಾಡೋ ಅಂಥದ್ದು? ಅದು ಏನೋ ಅಲ್ಲಿ ಮಾಡ್ತಾನೆ, ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ ಅನ್ಕಂತ ನೋಡಿ ಈಗ ಸೊಂಟ ಮುರ್ಕಂತ ಕುತ್ಕೊಂಡಿರಿ. ಮಾಡಾರ ಹೇಳ್ರಿ ಇದನ್ನೀಗ. ಚಾಕ್ರಿನ ಯಾರು ಮಾಡ್ಬೇಕು? ಹಾಂ, ಏನೋ ಗಟ್ಟಿದ್ರೆ ಒಟ್ಟು ಬಚ್ಲಿ ಹೋಗ್ಬೇಡ, ಬರೋ ಅಷ್ಟರ ಗಟ್ಟಿದ್ರೆ ನಾ ಹೆಂಗೆ ಕೂಳ್ ಮಾಡಿ ಹಾಕ್ತೇನೆ, ತಿಂದು ಒಟ್ಟು ಗಟ್ಟಿ ಇರ್ತೀರಿ, ಅಡ್ಡಾಡ್ತೀರಿ ಅಂತ ನಾ ಮಾಡಿದ್ದೆ. ಹಿಂಗೆ ಮೂಲ ಗುಂಪಾದ್ರ ಗತಿ ಏನ್ರಿ ಹತ್ತೀರ? ನಿಮ್ಮನ್ನ ಯಾಕ ಎತ್ತ ಕೇಳ್ಸಕ್ಕೆ ಆಕತ್ತೇನ್ರಿ ನನಗೆ? ನನ್ನ ಮೈಯ ನನಗೆ ಅಜ್ಜಿ ಅಂತಂದ್ರೆ ನಿಮ್ಮನ್ನ ಎಲ್ಲಿ ಮಾಡೋದ್ರಿ? ಅಲ್ಲ 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 ನೋಡವ. ಈಕಿಗೆ ಮುಂದೆ ಚಾಕ್ರಿ ಹೆಂಗೆ ಮಾಡೋದು ಹತ್ತೈತಪ್ಪ, ಈಕಿನ್ನ ಹೆಂಗೆ ಇಳಿಸ್ಬೇಕು, ಹೆಂಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಹತ್ತೈತಿ. ನಮ್ಮ ಮತ್ತೆ ಎತ್ತಾಗಾರ ಆರಾಮಾಗಿ ಮನೆಗೆ ಬಂದ್ರೆ ಸಾಕಪ್ಪ ಅನ್ನೋದು ಹತ್ತಿಲ್ಲ. ಅಲ್ಲ, ಹಿಂಗಿತ್ತು ಅಂದ್ರೆ ಮತ್ತೆ ನೋಡಾಕರ ಯಾಕೆ ಬರಕ್ಕೆ ಹೋಗಿದ್ದಿ? ಹೆಂಗೆ ಇದ್ದಂಗೆ ಆರಾಮಾಗಿ ನಮ್ಮ ಮನೆ ಬರ್ತಿದ್ದೆ ಜೀವಿದ್ರೆ. ಇಲ್ಲದ್ರೆ ಇಲ್ಲ ದವಾಖಾನ್ಯಾರ ಕಳಿಸ್ಬಿಡ್ತಾರತ್ಲಾಗ. ಅದೇನೋ ಸುಡೋವು ಬಂದಾವಂತಲ್ಲ ಈಗ, ಅಲ್ಲಿ ಹಾಕ್ಬಿಡ್ತಿದ್ರು ಮಿಷನ್ನಾಗ, ಸುಟ್ಟು ಹೋಗಿದ್ದು ನಾನು. ಮತ್ತೆ ಯಾಕೆ ಬರಕ್ಕೆ ಹೋಗಿದ್ದಿ? ಇಲ್ಲಿ ದವಾಖಾನೆ ತನಕ ಬಂದು ತ್ರಾಸ ಯಾಕೆ ತಗೊಳಕ್ಕೆ ಹೋಗಿದ್ದೇವ ನೀನು? ಬಿಡುತ್ತಾನ್ರಿ ಹತ್ತೀರ. ನಾನೇನು ಅಷ್ಟು ನೀವು ಅನ್ಕೊಂಡಟ್ಟು ಕೆಟ್ಟಕ್ಕಿಲ್ಲ. ನಿಮ್ಮನ್ನ ಜೀವಂತ ಹೆಂಗೆ ಸುಡ್ತಾರ ನಾನು ಹೆಂಗೆ ತಡ್ಕಲ್ಲಿ? ಅದು ಅಲ್ದ ನಿಮ್ಗೆ ಯಾಕೆ ಬೇಕಿತ್ತನ್ನ ಮಾತು ಅಂದದ್ದು ನಾನು. ಈಗ ಹೋಗ್ಬಿಡ್ರಿ, ಈಗ ಇಷ್ಟರ ಮೇಲೆ ಸಾಕು, ಮುಗಿಸ್ಬಿಡ್ರಿ. ಅವೆಲ್ಲ ಏನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಇಲ್ಲ ಬಿಡು ಅಂದ್ರೆ ಬೇಕಾದ್ರೆ ಪ್ರಾಣ ಬಿಟ್ಟು ಬಿಡ್ತಾನೆ ನಾನು. ಇದನ್ನು ಮಾಡೋದು ಮಾತ್ರ ನಿಲ್ಲಿಸಂಗಲ್ಲ ನೋಡಿ ನಾನು. ನೀನು ಹಂಗಿತ್ತಂದ್ರೆ ಮನೆಗೆ ಬರ್ತಾನೆ ನಾನು. ಇಲ್ಲ ಅಂದ್ರೆ ಯಾರು ಗುಡಿಯಾಗಿರ್ತಾನೆ ನನಗೇನು ಇದ್ದವರು ಯಾರು ಗುಡಿಯಾಗ ಕುಂತ್ರ ಮುಂದೆ ಗುಡಿ ಮುಂದೆ ಬೇಕಾದಂಗೆ ಜೀವನ ಆಕೈತೆ ನಂದು. ಯಾರ ಒಂದು ರೊಟ್ಟಿ ಕೊಡ್ತಾರೆ, ಯಾರ 2 ರೂಪಾಯಿ ಕೊಡ್ತಾರೆ, ಹೆಂಗೆ ಜೀವನ ಕಳೀತೇನೆ. ಆದ್ರೆ ರೀಲ್ಸ್ ಮಾತ್ರ ಮಾಡೋದು ಬಿಡಂಗಿಲ್ಲ ನಾನು. ಜೀವನಾರ ಬಿಟ್ಟೇನ ಅದನ್ನು ಬಿಡಂಗಿಲ್ಲ. ನಿಮಗಂದು ಏನು ಉಪಯೋಗ ಇಲ್ಲ. ಇಲ್ಲಿ ನಿಂತಾರಲ್ಲ ಇವ್ರು ಹೊಡಿಬೇಕು, ಮೊದಲು ಈಕಿ ಹೊಡಿಬೇಕು. ಈಕೇನು ಹಗರಿಲ್ಲ, ಈಕಿ ನಮ್ಮಕ್ಕಿ. ಆ ಮುದುಕಿ ಅಂತ ಬೇಸಿಗಿತ್ತು ಮನ್ಯಾಗ. ಈಕಿ ಅದನ್ನೆಲ್ಲ ಹಾಳ್ಗೆಡೆ ನಿಂತ್ಕೊಂಡ ಆ ಮುದುಕಿನ. ಅಲ್ಲಲ್ಲಿ ನೀವು ಯಾರು ಹೇಳಿದ್ದು ಇದನ್ನೆಲ್ಲ ಮಾಡ್ಸಕ್ಕೆ? ನಿಮ್ಮ ಅಪ್ಪ ಏನಾರ ಅಂದಾನ ಬಿಟ್ಟಾನ ಅನ್ನೋದು ಏಟರ ಐತೆ? ಖಬರಾಬರ ನಿನ್ನದು ಅರೇದಾಕಿ ಆ ಹುಡುಗನ ಹಿಂದೆ ಅಡ್ಡಾಡಕತ್ತೀವಿ. ಊರಾಗ ಮಂದಿ ಏನು ಅನ್ನಕತ್ತಾರ? ಆ ಹುಡುಗನ ಬೆನ್ನು ಹತ್ಕೊಂಡು ಅಡ್ಡಾಡಕತ್ತಾಳ, ಈಕೇನು ಮದುವೆ ಮಾಡ್ಕೊಂಡು ಹೊಕ್ಕಳ, ಏನು ಹಂಗೆ ಬೆನ್ನು ಹತ್ಕೊಂಡು ಹೊಕ್ಕಳ ಅಂದು ನಮಗೆ ಅನ್ನಕತ್ತಾರ. ನಾಚಿ ಬರೋದಲ್ಲ ನಿನಗೆ ಆ ಹುಡುಗನ ಬೆನ್ನ ಹತ್ಕೊಂಡು ಅಡ್ಡಾಡಕ? ಇದನ್ನೆಲ್ಲ ಮಾಡಕ್ಕೆ ಯಾರು ಹೇಳಿರೋದು ನಿನಗೆ? ಈಕಿಗೆ ತಾಯಿ ತಂದಿದ್ದು ಏಟಾರ ಕಬ್ರ ಐತನ? ಅವ್ರ ಮರ್ಯಾದೆ ಪ್ರಶ್ನೆ ಏನೋ, ನಾವು ಊರಾಗ ಅವ್ರಿಗೆ ತಲೆ ತೆಗಿಸ್ಕೊಂಡು ಅಡ್ಡಾಡ ಅಂತ ಇದನ್ನ ಮಾಡಬಾರ್ದು ಅನ್ನೋದು ಏಟಾರ ಐತೆ ಈಕಿಗೆ. ಅದು ಇಲ್ಲ, ತಾನು ಮಾಡೋ ರೀಲ್ಸಿನ ಮೇಲೆ ಅಷ್ಟೇ ಆಕಿಗೆ ಇರೋದು. ಹಂಗಾಗಿ ಮಾಡಕ್ ನಿಂತ್ಕೊಂಡಾಳ. ಈಕಿ ಹಿಂಗಾದ್ರ ಬಗೆಹರಂಗಿಲ್ಲ. ಅಲ್ಲಲ್ಲಿ ಈ ಬಡ ಈಕಿನ ನಿಂತ ಕಾಲ ಮೇಲೆ ಯಾವನಿಗಾರ ಕುಲ್ಡರ್ನಾರಾಗ್ಲಿ ಕುಂಟನಾಗಲಿ ಕೊಟ್ಟು ಮದುವೆ ಮಾಡ್ಬಿಡೋಣ. ಮುತ್ರೆ ಬಾಯಿ ಸಾಕು ಕಂಡನಿ. ಏನಾಗ ಆ ಹುಡುಗಿ ಮೇಲೆ ಇರೇಡಿ ಹೋಗಿರಲ್ಲ. ಏನು ನೀ ಕಣ್ಣು ಕಾಣಂಗಿಲ್ಲ ಅಂದು ಏನು ಆಕಿನ ಹಿಡ್ಕೊಂಡು ಬಡಿಬೇಕಂತ ಮಾಡಿದ್ರೆ ಏನು ನೀವು? ಏನೋ ನನ್ನ ಮೊಮ್ಮಗಳು ಒಂದಿಟ್ಟು ಏನೋ ದಾರಿ ತೋರ್ಸಾಕತ್ತೈತೆ ಪಾಪ, ಹಿಂಗಲ್ಲ ಹಿಂಗೆ ಅಂತಂದು. ಈ ವಯಸ್ಸಕ್ಕೆ ನನಗೆ ಏನು ಮಾಡೋದಾಕತ್ತೆ ಹೇಳು? ಏನೋ ಒಂದಿಟ್ಟು ವಿಡಿಯೋ ಅಂದು ಮಾಡಾಕತ್ತೇನೆ, ಅದಕ್ಕೂ ಖುಷಿ ಪಡಬೇಕಾ ನೀವು? ಆ ಹುಡುಗಿ ಮೇಲೆ ಇರೇಡಿ ಹೊಂಟ್ರೇನು? ಮುಟ್ರೇಕಿನ ಒಬ್ಬಕ್ಕಿನ ಹಂಗ ನಿನ್ನೇನಿಲ್ಲ ಚರ್ಮನ ಸುಲಿತೇನೆ, ಮಗ ಸೊಸೆ ಅಂತನೂ ನೋಡಂಗಿಲ್ಲ. ಅದ ಅಲ್ದ ಕುಂಟಗ ಕೊಡ್ಬೇಕಂತ ಮಾಡಿರಿ ನನ್ನ ಮೊಮ್ಮಗಳನ್ನ. ಆಕಿಗೇನು ಕಮ್ಮಿ ಆಗೈತೆ? ಬಂಗಾರ ಇದ್ದಂಗದ ನನ್ನ ಮೊಮ್ಮಗಳು. ತಿದ್ದಿದ ಗೊಂಬೆ, ದಂತದ ಗೊಂಬೆ ಆಗೈತಿ. ಆಕಿಗೆ ಯಾಕೆ ಕುಂಟ ಬಂದ್ ಮಾಡ್ಕೊಂತಾನ? ಆಕಿ ಅವ್ನಿಗೆ ಯಾಕೆ ಕೊಡ್ಬೇಕಾ? ನಮಗೇನು ಹೆಣ್ಣು ಹೆಚ್ಚಾಗ್ಯವೇನ ಹಂಗೆ ಕೊಡಾಕ? ಯಾಕ ಈ ಹುಡುಗೇನು ಕಮ್ಮಿ ಆಗೈತಿ? ಈ ಹುಡುಗ ಆಕಿನ ಇಷ್ಟಪಡಕತ್ತಾನ, ಆಕಿ ಇವನ್ನ ಇಷ್ಟಪಡಕತ್ತಾಳ. ಒಬ್ರಿಗೊಬ್ರು ಅವರು ಮತ್ತು ಮನಸಾರ ಇಷ್ಟಪಟ್ಟಾರ. ಅದಕ್ಕೆ ಆ ಹುಡುಗ ಕೊಟ್ಟು ಮದುವೆ ಮಾಡ್ಬೇಕು. ನನ್ನ ನಿರ್ಧಾರ ನೋಡಿದೆ ರೀ. ಏನ್ರಿ ಇದು ಅತ್ತೆರಿ ಹಿಂಗೆ ಅನ್ನಕತ್ತಾರ? ನೀವು ನೋಡಿದ್ರೆ ಸುಮ್ಮನೆ ನಿಂತ್ಕೊಂಡಿರಿ. ಏನು ಮುಂದೆ ಮಾಡೋದು ಇದಕ್ಕೆ? ಇವು ಹುಡುಗನವನ 7 ಜೀನ್ ಹಂಕ. ಅದು ಏನಂತಾರಲ್ಲ, ತಿಂದ್ರೆ ಎಲ್ಲಿ ಖರ್ಚಾಕತ್ತೆ, ಉಂಡ್ರೆ ಎಲ್ಲಿ ಖರ್ಚಾಕತ್ತೆ
ಬಂದು ಬರೀ ಗಾಳಿ ಗಡ್ಡಾಡಿ ಹೊಟ್ಟೆ ತುಂಬಿಸ್ಕೊಂತಾಳ. ಇನ್ನು ಈಗ ಅವ್ರ ಮನೆ ಸೊಸೆ ಆಗೋಲ್ಲ ಅಂದ್ರೆ ಈಗ ಹೊಟ್ಟೆ ತುಂಬ ಕೂಳರ ಹಾಕ್ತಾಳೇನ್ರಿ. ಕೂಳ ಬಂಗಾರ ಬಂಗಾರ ಆಕತ್ ನೋಡಿಕಿಗೆ. ನಾ ಏನು ಹೇಳಿದ್ಲೆ ಅನ್ನುವಂತ್ರಿ. ಅದಕ್ಕೆ ಬೇಡ, ಅತ್ಯಾರ ಮಾತಿದ್ ಒಂದ್ಸಲ ನಾವು ದಾಟಿದ್ರೆ ಚಿಂತಿಲ್ಲ. ಬೇಡ್ರಿ, ಬಿಟ್ಬಿಡ್ರಿ ಸಂಬಂಧನ. ನೀವು ಸುಮ್ಮನಿರೋದು ನೋಡಿದ್ರೆ ನನಗೆ ಯಾಕೆ ಹೆದರಿಕತ್ತಿ. ಮೊದ್ಲು ದವಾಖಾನೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋನು, ಆಮೇಲೆ ಉಳಿದ್ ಮಾತಾಡೋಣಂತೆ. ಏನೆಲ್ಲ ದವಾಖಾನೆಗೆ ತೀರ್ಮಾನ ಮಾಡಿ ಇಲ್ಲೇ ಮದುವೆ ಮಾಡಿ ಆಕಿನ ಗಂಡ ಮನೆಗೆ ಕಳಿಸೇ ಹೋಗೋದೇನು? ಈಗ ನಿಂತ ಕಾಲ ಮೇಲೆ ಹೆಂಗ್ ಮಾಡೋದು ಅಂದ್ರ ಸ್ವಲ್ಪ ಸಮಾಧಾನ ಐತಿಲ್ ಜೀವಕ್ಕೆ. ಪ್ರೀತಮ್ಮ, ಪವಿತ್ರ. ಓ ಬರ್ರಿ ಬರ್ರಿ, ಯಾಕ್ರಿ ಏನಾಯ್ತು? ಅಜ್ಜಿ ನೋಡಕ್ ಬಂದ್ರೇನ? ಅಯ್ಯ, ನಾನು ಅಜ್ಜಿ ನೋಡೋದಿರ್ಲಿ, ನೀವು ನಿಮ್ಮ ಫೋನ್ ನೋಡಿರಿಲ್ಲ. ಅಜ್ಜಿನ ಇಡೀ ಫುಲ್ ಯೂಟ್ಯೂಬ್ನಾಗ ಫುಲ್ ಫೇಮಸ್ ಆಗ್ಯಾಳ ಅಜ್ಜಿ. ನೀವು ಅಪ್ಲೋಡ್ ಮಾಡಿ 2 ತಾಸಿಗೆನ ಎಷ್ಟು 1000 ಲೈಕ್ಸ್ ಬಂದವು, ಎಷ್ಟು 1000 ಕಮೆಂಟ್ಸ್ ಬಂದವು. ನೋಡೋ ಸ್ವಲ್ಪ ಫೋನ್ ತೆಗೆದು. ಅಜ್ಜಿ ಫುಲ್ ಫೇಮಸ್ ಆಗ್ಬಿಟ್ಟಾಳ. ಬಿದ್ದದ್ದಂತೂ ಜನ ಎಷ್ಟು ಇದನ್ನ ಮಾಡಿ ನೋಡಾಕತ್ತಾರ. ಬಾ 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 ಬಾ, ನೀವು ಇನ್ನೂ ಫೋನ ನೋಡಿಲ್ಲ ಅಂತ ಕಾಣಿಸ್ತೈತಿ. ಅದಕ್ಕೆ ಹೇಳೋಣ ಅಂತ ಹೇಳಿ ಬಂದೆ. ಏನ್ರಿ ನಿಜ ಹೇಳಾಕತ್ತೀರ ನೀವು? ನನಗಂತೂ ನಂಬಕ ಆಗೋಲ್ದು. ಅಜ್ಜಿ ಅಲ್ಲಿ ಯಾವಾಗ ಬಿತ್ತು ದವಾಖಾನೆಗೆ ತಂದು ಅಡ್ಮಿಟ್ ಮಾಡಿಬಿಟ್ವಿ. ಅದು ಅಪ್ಲೋಡ್ ಮಾಡಿದ್ದಿ ಬಿಡು ಅಲ್ಲೇ. ಬರಬೇಕಾರ ಅಜ್ಜಿ ಬಿದ್ದುಬಿಡ್ತದ. ಹಂಗಾಗಿ ಅದ್ರ ಕಡೆ ಲಕ್ಷಣ ಕೊಟ್ಟಿಲ್ಲ ನಾವು ಫೋನಿನ ಕಡೆಗೆ. ಈಗ ನೀವು ಹೇಳಿದ ಮೇಲೆ ನೋಡ್ಬೇಕು ನೋಡ್ರಿ. ತಡ್ರಿ ನೋಡ್ತೇನೆ. ಹೌದು ನೋಡಿ ಪವಿತ್ರ, ಇಲ್ಲಿ ನೋಡಿಲ್ಲಿ ಒಗ್ಗ ಅವನವನ್ ಅಜ್ಜಿ ಬಿದ್ದಾಗ ಎಷ್ಟು ನಕ್ಕಿದ್ವಲ್ಲ, ಅದಕ್ಕಿಂತ 2 ಪಟ್ಟು ನಗಿ ಬರಾಕತ್ತೈತೆ ನನಗೆ ಈ ವಿಡಿಯೋದ ನೋಡತ್ಗೇನ. ನಾನು ಇಷ್ಟೊತ್ತರ್ಗಾದ್ರೆ ಇದನ್ನ ನೋಡೇ ಇಲ್ಲ. ನೋಡಿಲ್ಲಿ, ಅಯ್ಯೋ ಜಗ್ಗ ಕಮೆಂಟ್ ಬರಾಕತ್ತೇವೆ ಬಿಡ. ಅಯ್ಯೋ ಲೈಕ್ಸ್ ಹಂಗೆ ಬಂದ ನೋಡ. ಎಷ್ಟು ವ್ಯೂಸ್ ಬಂದ ನೋಡ. ಕಮ್ಮಿ ಅಂದ್ರೂ ಬಾ ಒಂದು 50K ವ್ಯೂಸ್ ಬಂದ ನೋಡ ಆಗ್ಲಿ. ಪ್ರೀತಮ್, ಕರೆನ ಅನ್ಕೊಂಡಿದ್ದಿಲ್ಲ ಅಜ್ಜಿ ಇಷ್ಟು ಕಡೆ ಇಷ್ಟಕೊಂಡು ಫೇಮಸ್ ಆಗತ್ತೆ ಅಂತಂದು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಅಯ್ಯ, ನನಗೊಟ್ಟು ತೋರಿಸ್ರಿ, ಎಲ್ಲ ನೀವ ನೋಡಾಕತ್ತೀರಿ. ಹಾಳಾದ್ದು ಕಣ್ಣು ಇವತ್ತ ಹೋಗ್ಬೇಕ ನನಗೆ. ಅದು ಹೆಂಗ ಏನ ಹೋಲ್ಬಿಡ. ಅಲ್ಲಿ ಇದ್ರಾಗ ಬಿದ್ರನ ಹೊಲ್ದಾಗ ಯೂಟ್ಯೂಬ್ನಾಗ ಎದ್ದು ಬಿಟ್ನಲ್ಲ, ಅಷ್ಟ ಸಾಕು. ಅಷ್ಟ ಅಲ್ಲ ಅಜ್ಜಿ, ನಮ್ಮಿಬ್ಬರಿಗೂ ನೀನು ಮದುವೆ ಮಾಡಿಸ್ಬೇಕು. ಅಯ್ಯ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನಿಮ್ಮ ಮದುವೆ ಮಾಡಿಸೋ ಜವಾಬ್ದಾರಿ ನಮ್ದು. ನಾಳೆನ ನಿಮ್ಮಪ್ಪ ನಿಮ್ಮವ್ವ ನಮ್ಮ ಮನೆಗೆ ಕರ್ಕೊಂಬ, ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮಾಡಿಕ್ಯಾಂದು ಮುಗಿಸ್ಕೊಂಡು ಹೋಗ್ಬಿಡುವಂತ್ರಂತ. ನಿಮ್ಮ ಮದುವೆ ಆಗ ಮಟನ ಅಷ್ಟು ಏನೇನು ಮಾಡ್ತೇವೆ ಕಾರ್ಯ ಕಟ್ಲಿ ಎಲ್ಲ ಮದುವೆಗಿನೂ ಅಷ್ಟು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ನೋಡು. ಯಾವನು ಬಿಡಂಗಿಲ್ಲ. ಅಜ್ಜಿ, ಕಂಗ್ರ್ಯಾಚುಲೇಷನ್. ನೀನು ಇದನ್ನು ಮಾಡಿಕೊಟ್ಟಿದ್ದೆಲ್ಲ ಪ್ರಮೋಷನ್, ಅದರಿಂದ ನನಗೆ ಭಾಳ ಅಂದ್ರೆ ಭಾಳ ವ್ಯಾಪಾರ ಆಗ್ತೈತಿ. ಈಕಿ ಪವಿತ್ರನ ಮದ್ವೆಗೆ ಏನು ಬೇಕಲ್ಲ ಮೇಕಪ್ ಸೆಟ್ ಎಲ್ಲ ಫುಲ್ ನನ್ನ ಅಂಗಡಿ ಕಡೆಯಿಂದ ಫುಲ್ ಫ್ರೀ ನಿಮಗೆ. ಮತ್ತಿನ್ನ ಜಾಕ್ಪಾಟ್ ಹೊಡಿತಲ್ಲ. ಆಮೇಲೆ ನಿಮ್ಮ ಅಂಗಡಿಯಾಗ ಒಂಚೂರು ಕೂದಲಿಗೆ ಹಚ್ಚವು ಬಣ್ಣರ ಆತು ಇಲ್ಲ ಏನೋ ಈ ಒಂಥರ ಚಂದ ಮಾಡಿ ಹಾಕ್ಯಂತಾರಲ್ಲ, ಹರಿಯದ್ ಹುಡುಗಿ ಕಂಡಂಗೆ ಕಾಣ್ಬೇಕು ನೋಡೋಣ. ಅಂಥ ಮೇಕಪ್ ಸೆಟ್ ಇದ್ರೆ ಕೊಡು ನನಗೆ. ನಾನು ಈ ಸಲ ದುಡ್ಡು ತಗೊಳಂಗಿಲ್ಲ, ಫ್ರೀ ಪ್ರಮೋಷನ್ ಮಾಡ್ಕೊಡ್ತೇನೆ ನಿನಗೆ. ರೀ, ಇದೆಲ್ಲ ಏನು? ಅತ್ತೆಯವ್ರು ನೋಡಿದ್ರೆ ಏನೇನಾರ ಮಾತಾಡ್ಕೊಂತ ಹೊಂಟಾರ. ಅವ್ರು ಮಾತಾಡೋದು ಕೇಳಿದ್ರೆ ಅಂದ್ರೆ ಇಲ್ಲಿಂದ ಏನು ಮದುವೆ ಮಾಡ್ಕೊಂಡು ಮೊಮ್ಮಕ್ಕಳನ್ನ ಎತ್ಕೊಂಡ ಮನೆಗೆ ಹೋಗ್ಬೇಕಾಕತ್ತೇನ ನಾವು ಅನಿಸ್ತದ ನನಗೆ. ಹಂಗಾದ್ರೆ ಇನ್ನೂ ಚಲೋ ಆತಲ್ರಿ. ಅದೇನ ಒಳ್ಳೆ ಕೆಲ್ಸಕ್ಕ ಶುಭಶ್ಯ ಶೀಘ್ರಂ ಅನ್ಬೇಕು, ತಡ ಮಾಡಬಾರ್ದ. ನಮಗೇನು ಅಭ್ಯಂತರ ಇಲ್ಲ. ಇಲ್ಲೇ ತಾಳೆ ಕಟ್ಟಿಸಿದ್ರನ ನಾವು ಕರ್ಕೊಂಡು ಹೋಗಕ್ ತಯಾರದ ನಮ್ಮ ಸೊಸಿನ. ಅದ ಮತ್ತೆ ನಮಗೂ ಒಂದು ಹುಡುಗಿ ಹುಡ್ಕ ಕೆಲಸ ತಪ್ತು. ಅದು ಅಲ್ದ ಈಗಿನ ಕಾಲದಾಗ ಹೆಣ್ಣು ಹುಡ್ರನ್ನ ಏಟ್ ಹುಡುಕಿದ್ರೆ ಸಿಗಂಗಿಲ್ಲ. ನಿಮ್ಮ ಮಗಳ ಮೊದ್ಲ ತೆಳ್ಳಗೆ ಬೆಳ್ಳಗೆ ಗೊಂಬಿ ಇದ್ದಂಗೆ ಅದಾಳ. ಇಂಥ ಸಸಿ ನಮ್ಮನೆ ಬರ್ಬೇಕಾದ್ರೆ ನಾವು ಪುಣ್ಯನ ಮಾಡೇವಿ. ನಮಗಂತೂ ಒಪ್ಪಿಗೆ ಐತ್ರಿ. ಹೌದು ಬಿಡ್ರಿ, ನೀವು ಅನ್ನೋದು ಖರೆ ಐತಿ. ಕನ್ಯೆ ಸಿಗೋದ ಕಷ್ಟ ಆಗೈತಿ ಅಂತಂದ್ರೆ ಮತ್ತೆ ಇಂಥ ಬಂಗಾರದಂತ ಹುಡಿ ಸಿಕ್ಕರೆ ನೀವರ ಯಾಕೆ ಬಿಡಕ್ಕೆ ಹೋಗಿರಿ? ಆತ್ ತಗರಿ, ಮದುವೆ ಮಾಡಿದ್ರ ಆತ. ಅದಲ್ದ ನಾವು ಈಗ ಸದ್ಯ ಮದುವೆ ಮಾಡೋ ಇದ್ರಾಗ ಇದ್ದಿಲ್ಲ, ಇನ್ನು 4 ವರ್ಷ ಬಿಟ್ಟು ಮಾಡಿದ್ರ ಆತ ಅನ್ನೋದಿತ್ತು. ಹಂಗಾಗಿ ನಮ್ಮ ಕೈಯಾಗ ಬಾಯಾಗ ಏನು 4 ಬಿಲ್ ರೊಕ್ಕಿಲ್ಲ. ನೀವ ಎಲ್ಲ ಖರ್ಚು ಹಾಕಿ ಮದುವೆ ಮಾಡ್ಕೋಬೇಕು. ಅದಲ್ದ ನನ್ನ ಮಗಳಿಗೆ ಒಂದು 4 ತೊಲೆ ತಾಳಿ ಸರ ಮಾಡಿಸ್ರಿ, ಒಂದು 4 ಬಳೆ ಮಾಡಿಸ್ರಿ. ಭಾಳ ಏನು ಬೇಡ. ಒಂದು ಜೊತೆ ಬುಗುಡಿ, ಒಂದು ಜೊತೆ ಕಿವ್ಯಾಂಗಿನವು, ಇಷ್ಟು ಮಾಡಿಸಿ ಮೇಲೆ ಒಂದು ಉಂಗುರ. ಇಷ್ಟೆಲ್ಲ ಮಾಡಿಸಿ ಹಾಕಿದ್ರೆ ನನ್ನ ಮಗಳನ್ನ ಕೊಡ್ತಾನೆ. ಇಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮ ಮನೆ ಸೊಸೆಯಾಗಿ ಕಳ್ಸಂಗಿಲ್ಲ. ನಾನು ಇದಕ್ಕೆ ಹ್ಞೂ ಅನ್ನೋದಾದ್ರೆ ನಾಳೆ ಎಲ್ಲ ತಗೊಂಡು ನಮ್ಮ ಮನೆ ಬರ್ರಿ ಹೆಣ್ಣು ಕಾಯಿ ಮಾಡ್ಕೊಳಕ. ಇಲ್ಲಪ್ಪ ಅಂದ್ರೆ ನಿಮ್ಮ ಬೇರೆ ಎಲ್ಲರ ನೋಡ್ಕೇರಿ. ನಿಮಗೆ ಕನ್ಯಾ ಉಂಟು, ನಮಗೆ ವರ ಉಂಟು. ಲಲ್ಲಿ, ಏನ್ಲೇ ನೀನು ಬರಬ್ಬರಿ ಮುಗದಾಣ ಹಿಡಿದ್ಬಿಟ್ಟೆಲ್ಲ. ಜಿಪುಣಿ ತಾಳಕ್ಕೆ ಅನ್ನೋದು ಗೊತ್ತಿದ್ದನ್ನ ಇಷ್ಟೆಲ್ಲ ಕೇಳಿದಿ. ಹಾಕ್ತಾಳ ಆಕಿ. ಇಷ್ಟಕ್ಕೊಂದೆಲ್ಲ ಅಡವಿ ಯಾಕೆ ನಿಮ್ಮ ಮಗಳ ಸೊಸಿ ಮಾಡ್ಕೊಂತಾಳ. ಕ್ಯಾನ್ಸಲ್ ಹಾಕತ್ ಬಿಡು ಇದು ಮದುವೆ. ಸುಮ್ಮನೆ ನೀವು ಕ್ಯಾನ್ಸಲ್ ಆಗಲಿ ಅಂತಂದು ಇಷ್ಟಕ್ಕೊಂದು ಹೇಳಿರೋದು. ಗೌಡ್ರ, ಲಲಿತಕ್ಕರ,
ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಾನರ ಯಾರು ಉಳಿಸಿರೋದ್ರಿ ಇಷ್ಟು ದಿನ ಹಂಗ ಜಿಪ್ಪುಣ್ತನ ಮಾಡಿ ಬಿಲ್ಲಿ ಕೂಡಿಟ್ಟು ಇಷ್ಟಕ್ಕೊಂದೆಲ್ಲ ಗಳಿಸಿರೋದು ಯಾರಿಗಂತ ಮಾಡಿರಿ? ನನ್ನ ಮಗ ಮುಂದೆ ಬರೋ ನನ್ನ ಸೊಸಿಗೆ. ಸೊಸಿಗೆ ಹಾಕಿದ್ರೆ ಎಲ್ಲಿ ಹೋಗತ್ರಿ? ನಮ್ಮ ಮನೆಗೆ ಬರ್ತೈತೆ ಅದು, ಹೌದಲ್ರಿ? ಹಾಗಾಗಿ ನೀವೇನು ಚಿಂತೆ ಮಾಡಬೇಡ್ರಿ. ಮದುವೆ ಕ್ಯಾನ್ಸಲ್ ಆಕೈತೆ ಅಂತಂದು ಏನು ತಿಳ್ಕೊಬೇಡ್ರಿ. ನಮ್ಗೆ ನನ್ನ ಮಗನ ಖುಷಿನ ಮುಖ್ಯ. ಅವನು ಇಷ್ಟಪಟ್ಟಾನ ಅಂತಂದ್ರೆ ಆಕಿನ್ನ ಮದುವೆ ಮಾಡೋದು ನಾವು. ನೀವು ಹೇಳಿದ್ರಲ್ಲ ಬಂಗಾರ, ಅದಕ್ಕಿಂತ ಇನ್ನೂ ಅರ್ಧ ತೊಲೆ 1 ತೊಲೆ ಜಾಸ್ತಿನ ಹಾಕ್ತೇವ್ರಿ. ಆದ್ರೆ ಮದುವೆ ಮಾತ್ರ ಕ್ಯಾನ್ಸಲ್ ಆಗಂಗಿಲ್ಲ, ಹೌದಲ್ರಿ? ಸುಮ್ಮನೆ ನಿಂತ್ಕೊಂಡ್ರಲ್ಲ, ಏನಾರ ಮಾತಾಡ್ರಿ ನೀವು. ಮಾತಾಡಕ್ ಏನೈತಿಲ್ಲ ಇದ್ರಾಗ? ಎಲ್ಲ ನೀ ಹೇಳಿದಿ ಮುಗಿದೋತು. ಮತ್ ನಾನೊಂದು ನೀನೊಂದು ಹೇಳಕ್ಕೇನ್ ಬೇರೆ ಏನ? ನಮ್ಮನೆ ನಿನ್ ನಿರ್ಧಾರ. ನೀ ಏನ್ ತಗಂತಿ ಅದಕ್ಕ ಸಹಿ ನಾನು. ಆತಲ್ ಮತ್ತೆ ಎಲ್ಲಾರು ಒಳ್ಳೇದ ಆತು. ಶುಭಸ್ಯ ಶೀಘ್ರಂ, ಆದಷ್ಟು ಜಲ್ದಿ ಒಂದು ಮುಹೂರ್ತ ನೋಡಿ ಮದುವೆ ಮಾಡಿಬಿಟ್ರಾತ. ಏನ್ವಾ ಪವಿತ್ರ, ಸರಿನಾ? ಥ್ಯಾಂಕ್ಸ್ ಅಜ್ಜಿ. ನನಗಂತೂ ಭಾಳ ಖುಷಿ ಆಗತೈತಿ. ಒಂದ್ರ ಮೇಲೊಂದು ಖುಷಿ ಸಮಾಚಾರ ಕೇಳಿ ನನಗಂತೂ ಕಾಲು ನೆಲದ ಮೇಲೆ ನಿಲ್ವಲ್ವ ಹಂಗೆ ಅನ್ಸಕತೈತಿ.